ಏನ್ ಮಾಡಕತ್ತಿಲ್ಲ ಮಂತ್ಯ ನೀರಾಗತ್ತಪ್ಪ ನೋಡ್ಯಾರ ಕಲೀಲಿ ಅವನ್ನ ಮಾಡ್ಯ ಸೊಳ್ಳೆ ಮಗನ ಅಲ್ಲಿ ಹೊಲ ಹೊಟ್ಟು ಬಿಟ್ಟು ಕಾಡಿ ಬಾಯಿ ನಿಂತವನ ಯಾರ ಮಗ ಅವನ್ ಮಗನ ತಮ್ಮ ಮತ್ತ ಮಂಗ್ಯಾನ ಮಗ ಅಂತಲ್ಲಮ್ಮ ಹಾಗೆ ಅಂತದ್ ಬಿಡದ ಅವ್ರಪ್ಪ ಮಂಗ್ಯಾನ ನಾ ಭಾಳ ಶಾಣ್ಯ. ಅಪ್ಪ ಶಾಣೆ ಇದು ನಾಷ್ಟ ಮಾಡೋ ನಡಿ ಒಳಗ್ ನಡಿ ಬಾ ಬಾ ಹೋದ್ಸಲ ನಿಮ್ಮ ಅಣ್ಣ ಎಲೆಕ್ಷನ್ ನಿಂತಿದ್ದ ಪೈಲ ನಿಮ್ಮ ಅಪ್ಪ ಬೇಡ ಅಂದ ಆಮೇಲೆ ಒಳಗ ಸಪೋರ್ಟ್ ಮಾಡಿದ ಹೌದು ಎಲೆಕ್ಷನ್ ದುಡ್ಡು ಎಷ್ಟು ಖರ್ಚು ಮಾಡ್ಯಾನ ಗೊತ್ತದೇನು 10-15 ಲಕ್ಷ ಖರ್ಚು ಮಾಡ್ಯಾನು ಸಾಲ ಮಾಡಿ ಆ ಸಾಲನ ದುಡ್ದು ನೀನ ಹರಿಬೇಕು ಅವಂಗೆಲ್ಲಿ ಗೊತ್ತಾಗೋಳು ಬಿಡೋಣ ಬರೀ ಹೊಲ್ದಾಗ ದುಡ್ಡಿದದೆ ಕತ್ತಿ ದುಡ್ಡಂಗ್ ದುಡ್ಡಿದೈತಿ ತಿಂತತಿ ಮಕ್ಕಳತಿ ಹಾಳು ಮಾಡ್ಕೊಂಡು ಅಡ್ಡಾಡ್ತಾನ. ಏನ್ ನಮ್ಮ ಅಣ್ಣಂದು ಒಂದ್ ಆಸೆ ಇತ್ತು ಎಲೆಕ್ಷನ್ ನಿಂತ ಆರಿಸಿ ಬರ್ಬೇಕಂತ ಹೇಳಿ ಗುರ್ಸಿದ್ದ ಇಲ್ಲೇ ಹುಚ್ಚಾಗಿ ನೀನ ಯಾಕೆ ಏನ ಒಳಗಿನ ಹಚ್ಚಿಗತಿ ನಿನಗೇನು ಗೊತ್ತೈತಿ 5 ಲಕ್ಷ ರೂಪಾಯಿ ಹೊಲದ ಮ್ಯಾಗ ಸಾಲ ತೆಗ್ಸ್ಯಾನ 3 ಲಕ್ಷ ರೂಪಾಯಿ ಕೊಟ್ಟು ನಿನಗೆ ಟ್ರ್ಯಾಕ್ಟರ್ ಕೊಡ್ಸ್ಯಾನ 2 ಲಕ್ಷ ರೂಪಾಯಿ ತಾನ್ ತಿಂದಾನವ. ಅಣ್ಣ ಈ ಸಸ್ತಕ್ನ ಗೆದ್ಯಾರ ನೀವ ಆದ್ರ ನಿಮ್ ಅಣ್ಣತಮ್ರ ನಿನಗ ಓಟ್ ಹಾಕ್ಲಿಲ್ಲ ಅವ್ರ ನಿನಗ ಮೋಸ ಮಾಡಿದ್ರ ಆದ್ರೆ ಏನತ್ತನ ಈ ಸಸ್ತಕ್ ನಾವ್ 3 ಅಧ್ಯಕ್ಷ ನಿನ್ನ ಮಾಡೋದು ಎಂತ ಮಾತು ತಮ್ಮ ನಿಮ್ಮಂತವ್ರ ಜನ್ಮಲ ಹಿಂದಿದ್ರೆ ಬೇಕಾದ್ ಮಾಡಬಹುದು ನಾವು ನೋಡ್ಕೊ ಅವ್ರಿಗೆಲ್ಲ ಯಾರ್ಯಾರಿಗೆ ಏನೇ ಬೇಕು ಎಲ್ಲ ಕೊಡ ಅವ್ರ ಯಾರ್ದು ರೊಕ್ಕ ತಗೊಳಕ್ ಹೋಗ್ಬೇಡ ಅವ್ರ ಅವ್ರು ಹಿಂದ ಎಲೆಕ್ಷನ್ ನಮಗೆ ಭಾಳ ಸಹಾಯ ಮಾಡ್ಯಾರ ಅವ್ರ ಸಹಾಯ ಮಾಡಿದ್ರೆ ಇಂದ ಖರ್ಚು ಮಾಡಿ ಮತ್ತೆ ಮುಂದೆ ಮಾಡ್ಬೇಕು ಮತ್ತೆ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಸಹಾಯ ಮಾಡೋದಿಲ್ಲ ಇದೆಲ್ಲ ರಾಜಕೀಯ ಕೂತಂದ್ರ ನಿನಗೇನ್ ತಿಳಿತಿ ಸುಮ್ಮನೆ ಕುಂದ್ರ ಬರೀ ಇದೇ ಐತಿ ಯಾವಾಗ್ಲೂ ಈತ ಇಲ್ಯಾಕ್ ಬಂದ್ ನಿಂತಿ ಇಷ್ಟಾಕ್ ಬೇಜಾರಾಗಿ ಮಾತಾಡ ಏನ್ರಿ ಮತ್ ಏನ್ ಮಾತಾಡೋರಿ ಎಲ್ಲಾನು ಮುಗಿತಲ್ರಿ ನನ್ ಕೂಡ ಈಗ ಏನ್ ಮಾತಾಡಕ್ ಹೋಗ್ಬೇಡ್ರಿ ಸಾಕಾಗ್ ಹೋಗಿತಿ ನನಗೂ ನೋಡಿ ಏನ್ರಿ ಬಂದಿದ್ ರೊಕ್ಕ ಎಲ್ಲರಿಗೂ ಅವ್ರಿಗೆ ಕೊಡ ಇವ್ರಿಗೆ ಕೊಡ ಅಣ್ಣ ಕೊಡು ತಮ್ಮ ಕೊಡು ಅಂದ್ರೆ ಏನ್ರಿ ನಮ್ಗೇನು ಬೇಡ ಏನ್ರಿ ನಾನು ನೋಡಿ ಸಾಕಾಗ್ ಹೋಯ್ತು ನನಗೂ ಎಷ್ಟಂತ ನೋಡಿದ್ರಿ ಅವ್ರಿಗೆ ಕೊಡಿ ಎಲ್ಲಾರ್ದು ಮನ್ಯಾಗ ಹಂಗ ಇರ್ತೈತೇನ್ರಿ ಎಲ್ಲಾರು ಹೆಂಡತಿ ಕೈಯಾಗ ತಂದ್ಕೊಟ್ರೆ ಏನ್ರಿ ನೀವು ಮಾಡ್ತಾ ಇರೋದೇನ ನನಗೂ ನೋಡಿ ಸಾಕಾಗ್ ಹೋಗಿತ್ರಿ ಇನ್ನ ಆಗೋದಿಲ್ರಿ ನಮ್ದು ಮಗಳು ಅದಾಳ್ರಿ ಮುಂದೆ ಭವಿಷ್ಯ ಐತಿ ಅವ್ರದ್ದು ಎಜುಕೇಶನ್ ಐತಿ ಅವ್ರದ್ದು ಸ್ಕೂಲಿಗೆ ಅವ್ರದ್ದು ಬೆಳೆಯಾಕತ್ತಾಳ ಅವ್ರದ್ದು ಸ್ವಲ್ಪ ಆದ್ರೂ ಯೋಚನೆ ಐತಿ ಅದನ್ನು ಇಲ್ಲ ಎಲ್ಲಾನು ಹಂಗ ಮಾಡ್ಕೊಂತ ಹೋದ್ರು ಸಾಕಾಗ್ ಹೋಗಿತ್ರಿ ನನಗೂ ಯಾಕೆ ಮಾತಾಡ್ತಿ ಗೀತಾ ಅವ್ರು ನಮ್ಮ ಸಂಬಂಧ ಮಾಡ್ತಾರಲ್ಲ ನಮ್ಮ ತಮ್ಮ ಏನ್ ಹೊರಗಡೆ ಅವನು ಹೊಲ್ದಾಗ ದುಡ್ತಾನಲ್ಲೋ ಅವ್ನು ಕೊಡೋದು ಮತ್ತೆ ಯಾರಿಗೆ ಕೊಡ್ಬೇಕು ನಮ್ದು ಸ್ವಲ್ಪ ಯೋಚನೆ ಮಾಡ್ರಿ ಎಲ್ಲರಿಗೂ ಅವ್ರಿಗೆ ಕೊಟ್ಕೊಂತ ಹೋದ್ರ ನಮ್ದು ಐತೆ ಇಲ್ರಿ ನಮ್ದು ಬಾಳೆ ಸಾಕ ಹಿಂಗ ಮಾಡಕತ್ತ ನಂಗೆ ಆಗೋದಿಲ್ರಿ ನಮ್ ತವ್ರ ಮನೆಗೆ ಹೋಗ್ಬಿಡ್ತೀನಿ ನೋಡ್ರಿ ನನಗೂ ಸಾಕಾಗ್ ಹೋಗಿತ್ರಿ ಈ ರೀಲ್ ಶೀಟ್ ಹಾಕೋಬೇಡ ಇನ್ ಮೇಲಿಂದ ಅವ್ರಿಗೆ ಅರ್ಧ ಕೊಡ್ತಾನೆ ನಿನಗೆ ಅರ್ಧ ಕೊಡ್ತಾನೆ ಬಾಬಾ ಇದೇ ಆಗೈತ್ರಿ ಅಪ್ಪ ಹೇಳ್ಕೊಂತ ಇದೇ ನಡ್ಗೋದ್ ಇರ್ಲಿ ಬಾ ಇಲ್ಲಿ ಬೇಜಾರಾಗ್ಬೇಡ ಬಾ ಲತಾ ಹೇಳ್ರಿ ಅಂಜಲಿ ಇದ್ದಮ್ಮ ಇಲ್ಲೇ ಐತಲ್ಲ ಹಾಕೋರಿ ಹೊಲಸ ಆಗೈತಿ ಇದನ್ನೇ ಹಾಕೋಣ ನಿಮಗೆ ಹಾಕಿರಿ ಹೌದಾ ನಂದ ಕೆಲಸ ಐತಿ ನಾ ಹೊರಗೆ ಹೋಗ್ಬರ್ತಾನೆ ಆಯ್ತ್ರಿ ಇಲ್ಲೇ ಹಾಕಿದ್ನಿ ಶರ್ಟ್ ಗೀತಾ ಹಾ ರೀ ಇಲ್ಲೊಂದು ವೈಟ್ ಶರ್ಟ್ ಹಾಕಿದ್ನಲ್ಲ ಯಾರು ತಗೊಂಡ್ಯಾರ ನಾನ್ ನೋಡಿಲ್ರಿ ಇಲ್ಲೇ ಹಾಕಿದ್ನಲ್ಲ ನಿಮ್ಗೆ ಎಷ್ಟ್ ಸಲ ಹೇಳ್ಬೇಕು ನಾನು ಹಾಲಾಗ್ ಹಾಕ್ಬೇಡ್ರಿ ರೂಮಾಗ್ ಹಾಕ್ರಿ ಅಂತ ಇಲ್ಲಿ ತಂದು ಹಾಕಿರ್ತೀರಿ ಯಾರಾದ್ರೂ ಪತ್ರೊಳಿಗಳು ಕೆಲ್ಸದಿದ್ರು ಹಾಕೊಂಡ್ ಹೋಗಿರ್ತಾರ ನಾವ್ ಅದನ್ನ ತಗೊಬಂದು ಒಗ್ದು ಕೈ ಎಲ್ಲಾ ಹಾಳಾಗ್ಬೇಕು ನಮ್ದು ನಿಮ್ಗೆ ಎಷ್ಟ್ ಹೇಳಿದ್ರು ಅಷ್ಟೇ ಬಿಡ್ರಿ ಯಾರಿಗ್ ಪತ್ರೊಳಿ ಅನ್ನತ್ತಿ ನೀನು ನಾನ್ ನಿಮ್ಗೆ ಹೇಳಿನಿ ನಿನ್ನ ಗಂಡಿಗೆ ಎಷ್ಟು ಅಧಿಕಾರ ಐತೆ ನನ್ನ ಗಂಡಿಗೂ ಅಷ್ಟೇ ಅಧಿಕಾರ ನಾನು ಹೇಳಿದ್ದ ಶರ್ಟ್ ಹಾಕೊಂಡ್ ಹೋದ್ರಿಗೆ ಹೇಳಿದ್ದು ನಾನ್ ನಿಮ್ಗೆ ಹೇಳ್ತಾ ಇಲ್ಲ ನಾನು ಯಾರಿಗ್ ಪತ್ರೊಳಿ ಅನ್ನತ್ತಿ ನೀನು ಶರ್ಟ್ ಹಾಕೊಂಡ್ ಹೋಗ್ಯಾರ ನಮ್ ಗಂಡಂದ ಅದಕ್ಕೆ ಹೇಳಕತ್ತೀನಿ ನಾನು ನಿನ್ನ ಗಂಡ ಹಾಕೊಂಡ್ ಹೋದ್ರೆ ನಿನ್ ಗಂಡ ಹೆಂಗ್ ಈಗ ಮನ್ಯಾಗ ದಿಲ್ಲಿ ಮಗದನ ಹಂಗ ನನ್ನ ಗಂಡನ ಕಿರಿ ಮಗದನ ಅದೇ ಗೊತ್ತೈತಿ ನಾ ಶರ್ಟ್ ಹಾಕೊಂಡವ್ರು ಹೇಳಕತ್ತೀನಿ ನಿಮ್ಗ ಅಂತ ಹೇಳಕತ್ತಿಲ್ಲಲ್ಲ ಮತ್ ಪತ್ರೊಳಿ ಅಂತ ಯಾರು ಅನ್ನತ್ತಿ ನೀನು ಇವಾಗ ಪತ್ರೊಳಿ ಅಂತ ಹೇಳಿದ್ರೆ ಯಾಕೆ ನೀವ್ ಯಾಕೆ ತಗ್ಸ್ಕೊಳಕತ್ತೀರಿ ಯಾಕೆ ಪತ್ರೊಳಿ ಯಾರದ ನಿನ್ನ ಮನ್ಯಾಗ ನನ್ನ ಗಂಡ ಶರ್ಟ್ ನಿನ್ ಗಂಡ ಹಾಕೊಂಡ್ ಹೋಗ್ಯಾನೇನ ಹಂಗಿದ್ರೆ ತಾನೇ ಈಗ ನೀವ್ ಇಷ್ಟಲ್ಲ ಹೇಳೋದು ಈಗ ಬಂದು ಗಂಡ ನನ್ ಗಂಡ ನಿನ್ ಗಂಡ ಅಂತ ಹೇಳಕತ್ತಿಲ್ಲ ಮುಂಚಿನ ಅಡ್ಡಗಳು ಹೌದಿಲ್ಲ ಗೊತ್ತೈತಿ ಈಗ ನಾನು ಹಿರಿ ಸೊಸೆ ಅದೀನಿ ಅದಕ್ಕೆ ಕೇಳೋದು ಅರ್ಥ ಐತಿ ಯಾಕೆ ನಿಮ್ಗೆ ಹೆಸರು ಇಟ್ಕೊಂಡೇನೋ ನಾನು ನಿಮ್ಮಿಂದ ಹೇಳಿಲ್ಲಲ್ಲ ಅಂದ್ರೆ ನೀ ಹಿರಿ ಸೊಸೆ ಆದ್ರೆ ನಿನಗೆ ಅಷ್ಟ ಅಧಿಕಾರ ಶರ್ಟ್ ಬಗ್ಗೆ ಹೇಳಕತ್ತೀನಿ ಈಗ ಶರ್ಟ್ ಯಾಕೆ ಹಾಕೊಂಡು ಹೋಗಿದ್ರೆ ಅವ್ರಿಗೆ ನಾವು ಮತ್ತೆ ಅಧಿಕಾರದ ಏನ್ ಮಾತಾಡತ್ತೀರಿ ಯಾಕೆ ನೀವು ನೋಡಿರೇನ ನಿಮ್ ಶರ್ಟ್ ಹಾಕೊಂಡು ಯಾಕೆ ನೀವು ಹೋಗ್ತೀರೇನ ಇಲ್ಲ ನಾವು
ನಾನ್ ನಿಮ್ಗ್ ಮಾತಾಡಕತ್ತೀನಿ. ಶರ್ಟ್ ಯಾರು ಹಾಕೊಂಡ್ ಹೋಗ್ಯಾರ ಅವ್ರಿಗೆ ಹೇಳಕತ್ತೀನಿ ನಾನು. ಹಾಕೊಂಡು ಹೋದಾರಂದ್ರೆ ಯಾರ ಹಾಕೊಂಡು ಹೋದ ನನ್ ಗಂಡ ನಾ ಹೌದಿಲ್ಲ ಹಾಕೊಂಡು ಹೋಗಂತ ಹೇಳ್ದಕ್ಕೆ ನಾನು ಏನಂತ ಹೇಳ ಅದನ್ ಮೊದ್ಲು ಆಗಿದ್ ಏನಾಗೈತಿ ಹಾಕೊಂಡು ಹೋಗಂತಕ್ಕೆ ನಾನು ಏನ್ ಹಿಂಗ್ ಮುಂದೆ ಅದಕ್ಕ ಹೇಳಕತ್ತೀನಿ. ಅವಾಗಿಂದ ಹಾಕೊಂಡ್ ಹೋಗಿದ್ ಯಾರು ಅವ್ರಿಗೆ ಹೇಳಕತ್ತೀನಲ್ಲ. ಬರೇ ಒಂದ್ ಸೊಟ್ಟ ಮರಿ ಶರ್ಟ್ ಸಂಬಂಧ ಇಷ್ಟೆಲ್ಲ ಮಾತಾಡ್ತೀನಿ ನನ್ನ ಗಂಡ ಹಗ್ಲತ್ತಾಗ ದುಡ್ಡಿನ ರೊಕ್ಕ ನೀವು ಕೂತು ತಿಂತಿರ್ಲ ಗಂಡ ಐತಿ ಅದನ್ನ ಯಾರು ಹೇಳ್ತಾರ ಯಾಕ ನನ್ ಗಂಡ ಹಿಂಗ್ ರೊಕ್ಕ ತಂದು ಎಲ್ಲರಿಗೂ ಹಂಚಂಗಿಲ್ಲ? ಅವ್ರು ದುಡ್ಡೇ ಇಲ್ಲ, ರೊಕ್ಕ ತಂದು ಕೊಡಂಗಿಲ್ಲ, ಸಂತೆಗೆ ಅದಕ್ಕೆ ಇದಕ್ಕೆ ಅಂತ ಎಲ್ಲದಕ್ಕೂ ಹಂಚಂಗಿಲ್ಲ. ಗೊತ್ತಾಗ್ತೈತಿ ಸುಮ್ಮನೆ ಅವ್ರು ಹಂಗ ಬಿಟ್ರೆ ಹಂಗ ಮಾತಾಡ್ತಾರ ಅವ್ರು. ಅದು ನಿನ್ ಗಂಡ ಅಷ್ಟೇ ದುಡ್ಡ ಕಂಟಿಗೆ ಅಂತ ನನ್ನ ಗಂಡ ಯಾಕ ನನ್ ಗಂಡ ನೀವು ರೊಕ್ಕ ತಂದು ಕೊಟ್ಟಿಲ್ಲ? ಯಾಕೆ ಜಗಳ ಮಾಡಕುಂತೀರಿ? ಒಂದ ಮನೆಯವ್ರಿಗಾಗಿ ಸ್ವಸ್ಥರಾಗಿ ಚಂದಾಗಿರೋದ್ ಕಲಿಲ್ವಾ? ನಮ್ದು ತುಂಬಿದ ಮನೆ, ನೀವು ಬಂದ ಮೇಲೆ ಜಗಳ ಆಗುಂತದ್ ನೋಡು. ನೀನು ಹೋಗಿಬೇಡ, ನೀನು ಹೋಗಿಬೇಡ. ನನ್ ಮಕ್ಕಳ ಶರ್ಟ್ ನಾನ ಹೋಗೋದು ಒಣಾಗ್ತಾನೆ. ಹೋಗುವ ಶಾಣೆಗದಿ ಹೋಗ್ನಿ. ಗಂಡ ಅಷ್ಟೇ ಮುಂದೆ ಹೇಳಕ್ ಬರ್ಬೇಡ್ರಿ. ಯಪ್ಪ ಗಣಪ್ಪ ಏನ್ ತಂದಿಪ್ಪ ನಮಗೆ ಈ ಮನ್ಯಾಗ? ಏನೇನ್ ನೋಡ್ಬಪ್ಪ ಇನ್ನು ಗಣಪ್ಪ. ಸಾಕಪ್ಪ, ಇಷ್ಟ ನಮ್ ಜೀವನ ಸಾಕಾಗ್ಬಿಟ್ಟೈತಿ ಇವ್ ಸಂಬಂಧ. ನೋಡ್ ಬರ್ಮಣ, ನಿಮ್ ತಮ್ಮನ ಕೇಳಿ ಮಳ್ಳೆ ಹರಿಸಿದೆ. ಅಷ್ಟು ಭರೋಸಿಲ್ಲ ಅಂದ್ರೆ ನಿಮ್ ತಮ್ಮನ್ ಕೇಳಂತ ಹೇಳಿ. ಬಾ ಬಾರಪ್ಪ ಮತ್ತೆ ಅದನ್ನ ಕೇಳಕ್ ಬಂದಿಲ್ಲ ಹೇಗಿಲ್ಲ ಕೇಳಪ್ಪ. ಒಂದಿರ್ಲಿ ಕರಿತೀನಿ. ಗುಡ್ಸಿದ 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 ಲಘು ಬಾರ್ಲಿ ಏನ ಯಾಕ ಗೊತ್ತಿದ್ದು ಹೇಳು. ಮಣ್ಣ ನೀ ಏರ್ಕೊಂಡ ಮೇಲೆ ನಾ ಇರ್ಕೊಂಡಿದ್ದೀನಿ ಇದು. ಹೌದು, ಮತ್ ನಿಮ್ಮ ಅಣ್ಣ ಏನೇನೋ ಮಾತಾಡ್ತಾನ, ಹೇಳು. ಏನಾದ ನಾ ಈ ನೀನೇ ಹೇಳಿದ್ದೀನಿ ಅವ್ರು ಮಾಡೋ ಅಂತ ಹೇಳಿ ಹೊಲ್ದಾಗಿದ್ದ ಹೌದು ನಾನು ಹೇಳಿ ಯಾರು ಕೇಳಿ ಹೇಳಿದ್ರಿ? ಯಾರನ್ನ ಕೇಳ್ಬೇಕ? ನಾನು ಈ ಮನಿಗ್ ಮಗ ಅಲ್ಲ, ನನಗೂ ಏನು ಹಿರಿಯತನ ಇಲ್ಲ. ಹೌದ್ರಿ ಮತ್ತೆ ಮೊದಲು ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತೆಲ್ಲ ಹೇಳ್ತಿದ್ದಿ. ಮತ್ತೆ ಯಾರು ಕೇಳಿ ನನಗೆ ಅವ್ನು ಹೇಳಿದ್ನಿ ಮಣ್ಣು ತೊಗೊಂಡು ಅಂತ ಹೇಳ್ತಾರ. ಎಲ್ಲ ಹಿರಿಯತನ ನೀನ ಮಾಡತ್ತಿ. ನಿನಗಿಂತ ದೊಡ್ಡ ಹಿರಿಯ ಅಪ್ಪ ಅದಾನು, ಅಣ್ಣ ಅದಾನು. ಅವ್ಗೇನು ಗೊತ್ತಾಗತ್ಲೇ ಗುರುಷೆ? ಈತ ಹುಚ್ಚ ಅಂದ್ರೆ ಹುಚ್ಚನಲ್ಲ, ಶಾಣೆ ಅಂದ್ರೆ ಶಾಣೆನಲ್ಲ. ಅಪ್ಪ ಇದ್ದಿಲ್ಲ ಅಪ್ಪಗೆ ಹೇಳ್ಬೇಕು ಬೇಡ. ಅಪ್ಪಗ ಹೇಳಿ ಕರಿಯೋಂಗ ಏಪ ಏಪ ಬಾಯ್ಲೆ ಯಪ್ಪ ಏನತ್ತೀಗ? ಗುರುಷೆ ಏನ ಮಾಡಿ ಪಕ್ಕೀರೊಳಗ ಮಣ್ಣು ಹೇರ್ಕೊಂಡು ಹೋಗೋದು ಏನಂತಲ್ಲ ಹೇಳಿದ್ಪ ಅವ, ನಾನು ಬೇಡ ಅಂತ ಹೇಳಿದೆ, ಆದ್ರೂ ಹಿಡ್ಸ್ಯಾನ ಅಂತ ನೋಡು. ಇದೇನ್ಲಿ ಮತ್ತ ಅಪ್ಪ ಬೇಡ ಅಂತ ಹೇಳಂತಲ್ಲ ಮತ್ತೆ ಗೆಲ್ಸಿದೀನಿ ಮಣ್ಣ. ಅಲ್ಲಲ್ಲೇ ಮನ್ಯಾಗೆಲ್ಲ ನಿಂದ ನಡಿಬೇಕಂದ್ರ ನಾವೇನಿಲ್ಲಿ ಬಿಟ್ಟಿದ್ದೇವ ನಮ್ಮ ಮನ್ಯಾಗ. ಬಿಟ್ಟಿದೇವ ಅಂತಂದ್ರ ಕೇಳುದು ಇರ್ತದೆ. ಮೊದಲು ಹಿರಿಯ ಮನುಷ್ಯರಿಗೆ, ದೊಡ್ಡವ್ರಿಗೆ, ಹಿರಿಯರಿಗೆ, ಕಿರಿಯರಿಗೆ ಗೊತ್ತಾಗತ್ತಿಲ್ಲ ಹಾ. ಬಿತ್ತವನ ಬೆಳೆಯವನ ಹೊಲ್ದಾಗ ಮುಂಜಾನಿಂದ ಸಂಜೆ ಮಠ ದುಡಿದು ಬರವನ ಅಷ್ಟು ಅಧಿಕಾರ ಇಲ್ಲ ನನಗ. ನೀ ನೋಡಿದ್ರ ರಾಜಕೀಯ ಪಂಚಾಯತಿ ಅಂತ ಹೇಳಿ ಊರು ಅಡ್ಡಾಡ್ತಿ ತಿರುಕೊಂತ ಚೈನಿ ಮಾಡ್ಕೊಂತ. ಅಲ್ಲೇ ಗುರುಷೆ ಪುಗ್ಸೆಟ್ಟಿ ದುಡ್ತಿ ಅಲ್ಲೇ ರೊಕ್ಕ ನಾನು ಕೊಟ್ಟಿರ್ತಾನೆ. ಸತ್ತಿ ರೊಕ್ಕ ನಾನ ಕೊಡ್ಬೇಕು, ಮತ್ತೆ ಗೊಬ್ಬರಕ್ಕೂ ನಾನ ರೊಕ್ಕ ಕೊಡ್ಬೇಕು. ಅದು ಒಂದ್ ವರ್ಷ ಪೀಕ್ ಬಂದ್ರೆ ಒಂದ್ ವರ್ಷ ಬರಂಗಿಲ್ಲ. ಸಾಲ ಮಾಡಿ ರಗಡೆ ಆಗತ್ತಾನ. ಎಲ್ಲ ರೊಕ್ಕ ಹಾಕೋದು ತೆಗೆದು ಹಣ ಮಾಡ್ಬೇಕು. ಸಾಲ ಮಾಡಿದ್ರ ಹೊಲದ ಮೇಲೆ ಸಾಲ ಮಾಡಿ ಅದು ಮಾನ್ಯ ಸರ್ಕಾರದಿಂದ ಮನ್ನಾ ಆಗೈತಿ. ಅದನ್ನೇನ್ರ ಹೇಳಿ ನನಗ ಇನ್ನೊಬ್ಬರು ಬಂದು ಹೇಳ್ಬೇಕ ನಮಗದನ್ನ. ಬೋರ್ ಹಾಕ್ಸಿದ್ರ ಅದನ್ನ ಗಂಗಾ ಕಲ್ಯಾಣ ಯೋಜನಾಗ ಹಾಕ್ಸಿ ಬೋರ್, ಅದು ಸಾಲ ಮಾಡಿ ಹಾಕ್ಸೇನೆ ಅಂತಂದಿ. ನನಗ 2 ಲಕ್ಷ ಹೋಗೈತಿ 3 ಲಕ್ಷ ಹೋಗೈತಿ ಅಂತ ಹೇಳಿ ಯಾವ ಮಂಗ್ಯಾರ ಮಗ ಹೇಳಿದ್ದೆ ನಿನಗೆ? ನಾ ಹೇಳ್ದಂಗೆ ಕೇಳ್ದಂಗೆ ಹೋಗಿದ್ರ ಇರಿಲ್ ಮನ್ಯಾಗ. ಇಲ್ಲ ನಿನ್ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟ. ಹಾ ನನಗೂ ಅದ ಬೇಕಾಗೈತಿ. ಈ ಮನ್ಯಾಗ ನಾರ ಇರ್ಬೇಕ, ಅವರ ಇರ್ಬೇಕ. ನಾಳೆ ಬೆಳಿಗ್ಗೆ ಆಸ್ತಿ ಭಾಗ ಮಾಡ ನನ್ನ ದಾರಿ ನಾನು ನೋಡ್ಕೋತೇನೆ. ನನಗೂ ಅದ ಬೇಕಾಗೈತಿ. ಮೊದಲು ಭಾಗ ಮಾಡಿಯಪ್ಪ, ಇಲ್ಲ ಮತ್ ನೀನ್ ಬಿಡಂಗಿಲ್ಲ ನೋಡ. ಅಜ್ರಣ್ಣ, ಹಾ ಹೇಳು. ನಮ್ಮ ಮನ್ಯಾನ ಬಗೆಹರಿಸಿಲ್ಲ, ನಾವೆಲ್ಲ ಬಗೆಹರಿಸ್ಕೊಂತೀವಿ. ನೀವು ಸ್ವಲ್ಪ ಹೋಗಿ ಬಂದ್ಬಿಡು. ಸರಿ ಮುಂಜಾನೆ ಬೇಕಾಮ ಮತ್ತೆ ಯಾವ್ದೊಡ್ರ ಕಡೆ ನಡಿಪ್ಪ, ಒಳಗೆ ಹೋಗಿ ಮಾತಾಡೋಣ. ನಡಿ ಮೊದಲು ನನಗೆ ಏನಿದ್ದು ಕ್ಲಿಯರ್ ಮಾಡಿಕೊಡ್ಬೇಕು. ಮಾಡೋಣ ನಡಿಪ್ಪ, ಮಾಡೋಣ. ಏನಂತ ಅವ್ರದು? ನಿಮ್ ತಮ್ಮರ್ದ ತಿಂಡಿ ಬಾಳ ಆಗೈತಿ. ಪುಗ್ಸೆಟೆ ತಿಂತಾರ ನೋಡ, ಅದಕ್ಕೆ ಸ್ವಾಕ ಮಾಡೈತಿ ಅವ್ರದ. ಬಾ ನೋಡೋಣ. ಅವ್ರಿಗೆ ಬುದ್ಧಿನೇ ಇಲ್ಲ ಅವ್ರಿಗೆ. ನಾವು ಭಾಳ ಶಾಣ. ಹೇಳ್ರಪ್ಪ ಏನಾತೀಗ? ಆ ಓಣ್ಯಾಗ ಬಾಯಿ ಮಾಡ್ಕೊತ ನಿಂದ್ರದಕ್ಕ ಮರ್ಯಾದೆ ಹೊಕ್ಕತಿ ಅಂತೇಳಿ ಇಲ್ಲಿ ಒಳಗ್ ಕರ್ಕೊಂಬಂದ್ ಕುಂಡಿಸಿ ಹೇಳಾಕ್ತ ನಿಮ್ಗ. ಹೇಳ್ರಿ ಏನೇನಾತೀಗ? ಅವನ ಕೇಳ. ಮೊದಲು ನಾ ಹೇಳಿಲ್ಲ ಮಣಿ ಬಿಡ್ತಾನೆ, ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂತ ತಿಳಿಕಾರ. ಹೊಲ್ದಾಗ ನಾನು ಒಬ್ಬನ ದುಡಿತೀನಿ ಅಂತ ಭಾಳ ಇದನ್ ಮಾಡಕತ್ತಾನವ. ಅಲ್ರಿ ಮಾವರ ಎಲ್ಲ ತಪ್ಪನ ಅವ್ರ ಮೇಲೆ ಎದಕ್ ಹೊರಿಸ್ತೀರಿ? ಮೂಗ್ ಬಸವಣ್ಣ ನಂಗೆ ಹಗಲ್ ಅಂತ ರಾತ್ರಿ ಅಂತ ಕೆಲಸ ಮಾಡ್ತಾರ ಅವ್ರು. ಎಲ್ಲಾನು ಅವ್ರ ಮೇಲೆ ಹೊರಸಿದ್ರೆ ಹೆಂಗ್ರಿ ಇದು? ಇವತ್ತಿನ ನಾಳೆ ಆಸ್ತಿದಾಗ ನಾ ವಿಷಯ ಕೇಳ್ಬೇಕಂತ ಮಾಡಿದ್ದೆ. ನಿಮ್ ಪುಣ್ಯ ಹೋದ ಅಂತ ನನ್ ಗಂಡ್ ಕೇಳಾನ. ಇನ್ ಮೇಲೆ ನಮಗಂತಿ ಕೂಡಿರಾಕ ಆಗವಲ್ಪ. ನಮಗ ಆಸ್ತಿ ಭಾಗ ಮಾಡಿಕೊಡ. ನಾವು ಉಪವಾಸರ ಇರುವ ಲೆಕ್ಕ, ವನವಾಸರ ಇರುವ ಲೆಕ್ಕ. ನಮ್ಮ ಬಾಳೆ ನಾವು ನೋಡ್ಕೋತೇವೆ. ಇವ್ರಿಗೆ ನಾವು ಮೊದ್ಲೇ ಪಡ್ಕೊಂಡೆ
ನೋಡಿದ್ರಿ ಇಲ್ಲ ಇವಾಗ ಎಲ್ಲರೂ ನಮ್ ತಮ್ಮ ನಮ್ಮ ಅಣ್ಣ ಎಲ್ಲ ಅಂತ ಹೇಳ್ಕೊಂಡು ರೊಕ್ಕ ಎಲ್ಲಾ ಕಡೆ ಹಂಚುತ್ತಿದ್ರಲ್ಲ ಇವಾಗ ನೋಡ್ರಿ ಏನ್ ಮಾಡಿಟ್ರಂತ. ಮೊದ್ಲೇ ನಾನು ಬಡ್ಕೊಂಡೆ ನಿಮ್ಗ ಅಷ್ಟು ಗೊತ್ತಾಗ್ಲಿಲ್ಲ ಇವಾಗ ನೋಡ್ರಿ ಈಗ ಏನಾಯ್ತಂತ. ಹೌದು ಗೀತ, ನಿನ್ನ ಮಾತು ಆಗನ ಕೇಳಲಿಲ್ಲ. ಅದ ರೊಕ್ಕ ಇಟ್ಕೊಂಡಿದ್ರೆ ಮಣಿ ಮೇಲೆ ಮಣಿ ಹಾಕ್ತಿದ್ದೇನ, ಸುಮ್ಮನೆ ಸಾಲ ಮಾಡ್ಕೊಂತೇನ. ನೀ ಸಾಲ ಮಾಡಿದ್ ನಮಗಲ್ಲೋ, ಮನೆ ಇಲೆಕ್ಷನ್ ಮಾಡ್ಕೊಂಡಿಲ್ಲ 10-15 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಸಾಲ ಮಾಡೀನಿ. ನಮ್ಮ ಸ್ವಂತಕ್ಕೇನು ಸಾಲ ಮಾಡಿಲ್ಲ. ಯಪ್ಪ ನನಗೆ ನಾಳೆ ಹಿಸೆ ಆಗಬೇಕಾಯ್ತು ಮನಿ. ಖರ್ಚು ಮಾಡಿರ್ಬೋದು ನಾನು 10-15 ಲಕ್ಷ ರೂಪಾಯಿ. ನನಗೆ ಜನರ ಬೆಂಬಲ ಸಾಕಷ್ಟು ಐತಿ. ನನಗೆ ಜನರ ಬೆಂಬಲ ಇದ್ದಷ್ಟು ನಿಮ್ಮದು ಬೆಂಬಲ ಗಂಡ ಆಯ್ತದಿಲ್ಲ. ನನಗೆ ನಾ ಅಪ್ಪ ನಮ್ಮದೂ ಇಲ್ಲ. ನೀವು 4 ಮಂದಿ ನನಗೆ ಕರೆಕ್ಟ್ ಇಲೆಕ್ಷನ್ನಾಗ ಓಟ್ ಹಾಕಿದ್ರೆ ನಾ ಆರಿಸಿ ಬರ್ತಿದ್ದೆ. ಇವ್ರಂತವ್ರದು ಅವ್ರಿಗೆ ಆಸ್ತಿ ಭಾಗ ಮಾಡ್ಕೊಡ್ಬೇಕಂತ ಮಾಡ್ಕೊಡು ಬಿಡ, ಕೊಟ್ಬಿಡು ಹೋಗ್ಲಿ, ಕೊಟ್ಬಿಡು ಅಂತ ಕೊಡ. ಆಯ್ತು ತೋರ್ಪ, ನೀವು ಇಷ್ಟೆಲ್ಲ ಮಾತಾಡ್ತೀರಿ ಅಂತಂದ್ರೆ ನೀವೇನು ಕೂಡಿ ಬಾಳೆ ಮಾಡ್ತೀರಿ ಅನ್ನೋದು ನನಗೇನು ಬರಾಸಿಲ್ಲ. ಮುಂಜಾನೆ ಗೌಡ್ರ ಮನೆಗೆ ಹೋಗಿ ಅವ್ರದ್ದು ಇನ್ನೂ ಸ್ವಲ್ಪ ಲೆಕ್ಕ ಬಗ್ಗೆ ಐತಿ, ಎಲ್ಲ ಮಾಡ್ಕೊಂಡು ಬಂದ್ಬಿಡ್ತಾನೆ. ಹಿರಿಯರನ್ನ ಕೂಡಿಸಿ ಒಂದು ತೀರ್ಮಾನ ಮಾಡಿಬಿಡು. ನಮ್ಗೆ ಮೊದಲು ಅಷ್ಟು ಮಾಡ, ಬಾರ ಹೋಗೋಣ. ತೀರ್ಮಾನ ಕರೆಕ್ಟ್ ಆಗ್ಬೇಕ, ಇಬ್ಬರಿಗೂ ಸಮ ಪಾಲ್ ಬರ್ಬೇಕ, ಯಾರಿಗೂ ಹೆಚ್ಚು ಕಡಿಮೆ ಆಗ್ಬಾರ್ದ. ಬಾ ನಡಿ ಹೋಗು. ಯಾಕೆ ವಿಚಾರ ಮಾಡಕ್ ಕುಂತೀರಿ ಬಿಡ್ರಿ. 1000 ವರ್ಷ ಕೂಡಿ ಇದ್ರು ಬೇರೆ ಆಗೋದೇನು ತಪ್ಪಂಗಿಲ್ಲಲ್ಲ. ಅವ್ರವ್ರಿಗೆ ಏನ್ ಬರ್ತೈತಿ ಕರೆಕ್ಟ್ ಸಮಾನ ಮಾಡಿ ಕೊಟ್ಟು ಬಿಡ್ರಿ ಅವ್ರದ್ದು ಅಷ್ಟೇ. ಅವ್ರಿಗೆ ಹೌದಪ್ಪ, ಕೊಟ್ಬಿಡ, ಕಮಾರ್ಗೆ ಎಲ್ಲ ಕೊಟ್ಬಿಡು. ಮಕ್ಳು ಇಷ್ಟು ದೌಡ್ ಈ ತೀರ್ಮಾನಕ್ಕೆ ಬರ್ತಾರ ಅನ್ನೋದು ನಾನು ಕನಸು ಮನಸ್ಸಿನಾಗ ಸಹಿತಿದ್ದಿದ್ದೆ. ಏನ್ ಮಾಡೋದು, ಎಲ್ಲ ದೇವ್ರು ಮಾಡ್ದಂಗೆ ಆಗಿ. ಶಾರದಾ, ಶಾರದಾ, ಏನ್ರಿ ಸ್ವಲ್ಪ ನೀರ್ ತೊಂಬಾರ ಕಾಲಿಗೆ. ನಾ ಪೂಜೆ ಮಾಡಕ್ ಕುಂತ ನೀರ್ಲಿ ಲತಾ ಅದ ನೋಡ್ರಿ, ಇಸ್ಕೋರ್ ನೀರು. ಲತಾ, ಲತಾ ಏನ್ ಮಾಡಕ್ ಕುಂತೀಯ? ಅತ್ತೆರ ಅರ್ಬಿ ಮಾಡ್ಚಾತೇನ್ರಿ. ನಿಮ್ಮ ಅವ್ವ ಬಂದಾರ, ನೀರ್ ಕೊಡುವ ಸ್ವಲ್ಪ. ನನ್ ಕೈ ಖಾಲಿಗ್ರಿ ಅತ್ತಿ, ಅರ್ಬಿ ಮಾಡ್ಚಾತೆ, ನೀವ ಹೋಗಿ ಕೊಡ್ರಲ್ಲ ಸರ್. ಎಷ್ಟು ಬಿಜಿ ಇದೀರಿ ನೋವಾ, ನಾರ ತಕೊಂಬರ್ತಾನೆ ಬಿಡ. ಅರ್ಬಿ ಮಡ್ಚೋದ್ ಬಿಟ್ಟು ಕೊಟ್ಟಿದ್ರಿ ಅನ್ನಕ್ಕಿಂತ ನೋಡು ಒಂದಿಷ್ಟು ಕಾಲಿ ನೀರಿಕಿಗೆ. ಎಲ್ಲಿ ಹೋದ್ರಿ? ನಿಮ್ ದಾರಿ ಕಾಯ್ಕೊಂತ ನಿಂತು ಮುಗಿದೋದು, ಕೈಕಾಲ ತಕೊಂಬಂದ್ ತೋಣ. ಕಳೆ ಗುಡ್ಡಿ ಹಾಕೋದ್ ಆತನ್ರಿ? ಐತಿ ಇನ್ನು ಇನ್ನೊಂದ್ ಸ್ವಲ್ಪ ಉಳಿತು, ನಾಳೆ ತಗದ್ರ ಆತಂತೇಳಿ ನಾನಾ ಬಿಟ್ಟು ಬಂದೆ. ಸರಿ ಸರಿ, ಹೊಟ್ಟೆ ಸತ್ ನಂದು. ಊಟಕ್ಕೆ ಏನ್ರ ಐತಿರ, ನೀರ್ ಕೊಡು ಸ್ವಲ್ಪ. ಬಿಸಿ ಅಡಿಗೈತ್ರಿ, ಹಾಕಿ ಕೊಡ್ತಾನೆ, ಕುತ್ಕೋರಿ. ತೋರಿ ಹಾಕೊಂಡ್ ಕುತ್ಕೋರಿ. ಅಪ್ಪ ಏನ್ ಮಾಡತ್ತಿ? ಬಾರಪ್ಪ ಊಟ ಮಾಡೋಣ, ಬಾ ಕೊಂಡ್ರು ಬಾ. ಒಳ್ಳೆ ಅವನ ಹತ್ರ ಹೋಗ್ಕೊಂಡ ಒಳ ಹೋಗ್ಯಾ? ಅಲ್ಲೇ ಮಾಡೋ ಹಂಗ. ಅಯ್ಯೋ ಅಯ್ಯೋ, ಏನು ಮಾಡಿಲ್ಲ ಈ ಹುಡುಗಿ. ಅವರು ಬೇರೆ ಊಟ ಕುಂದ್ರಿಸಿನಿ, ಏನ್ ಕೊಡೋದು ಬಾಯ್ತು. ಲತಾ ಬಾ ಇಲ್ಲಿ. ಹೇಳ್ರಿ. ಅಲ್ಲ ಇವ್ವ, ನಿಮ್ಮ ಅವನಲ್ಲಿ ಊಟ ಕುಂದ್ರಿಸಿನಿ, ಏನು ಅಡಿಗೆನ ಮಾಡಿಲ್ಲ ಅಲ್ಲಿನ. ಬೆಳಗ್ಗೆ ನಾಷ್ಟ ಮಾಡೈತಲ್ರಿ ಅತ್ತಿ. ಅಲ್ಬಿ, ನಮ್ದು ಕಮ್ತದ ಮನಿ, ನಾಷ್ಟ ಅಷ್ಟ ಮಾಡಿದ್ರೆ ಹೆಂಗ್ವಾ? ಮುಂಜಾನೆದ್ದು ಹೊಲ್ದಾಗ ದುಡಿಯೋರವ್ರು. ಅತ್ತಿ ನಾ ಅಡಿಗೆ ಮಾಡಕ್ ಹಿಡಿದ 1 ಗಂಟೆಕ 3 ಗಂಟೆ ಮೇಲೆ ಊಟ ಯಾರ್ದಿದ್ರು. ಇದೇನ್ ಹೊಸ ಪದ್ಧತಿ ನಂಗೆ ಪಾಲ್ಸಕ್ ಆಗಂಗಿಲ್ರಿ. ಬೆಳಗ್ಗೆ ಎಲ್ಲಾರು ಬ್ರೆಡ್ ಬಿಸ್ಕಿಟ್ ಎಲ್ಲಾ ತಿಂದ್ರ ನೀವೇನು ಮಧ್ಯಾಹ್ನ ಅಡಿಗೆ ಮಾಡಂತ ಹೇಳ್ತಿರ. ನಂಗೆ ಆಗಂಗಿಲ್ರಿ ಅಡಿಗೆ ಮಾಡಕ್. 3 ಗಂಟೆ ಮೇಲೆ ಊಟ, 1 ಗಂಟೆ ಮೇಲೆ ಅಡಿಗೆ. ಮೆತ್ತ ಮಾತಾಡೋ ತಂಗಿ, ನಿಮ್ಮ ಅವನ್ ಕುಂಡ್ರಿಸಿನಿ ಊಟಕ್ಕ. ಅದಕ್ಕೆ ನಾ ಏನ್ ಮಾಡ್ಲಿರಿ? ಬೇಕಾದಷ್ಟು ಹೊಟ್ಟೆ ಸಿತ್ತಂದ್ರ ಹೋಗಿ ಬ್ರೆಡ್ ಅರ ಬಿಸ್ಕಿಟ್ ಅರ ಕೊಡ್ರಿ, ತಿಂತಾರ. ಬರೀ ಇದಾತಿ ಮನ್ಯಾಗ. ವಾ, ಏನ್ ಮಾಡುದು? ಊಟಕ್ ಬೇರೆ ಕುಂತಾರ. ಕೊಡ್ಲೇವ ಅವ್ರಿಗೆ ಊಟಕ್ ನಾನು. ಶಾರದಾ ತಂದಿರ? ತಡ್ರಿ, ಬಿಸಿ ಮಾಡಕ್ ಕುಂತಾನಿ.
ದೌಡ್ ತಂಬಾರಪ್ಪ. ಅವ್ವ ಒಟ್ಟು ಹಸಿತು ಊಟ. ಹೌದಪ್ಪ ಓ ಓ ಅಲ್ಲ ತಾಯಿನೂ ಅಡಿಗೆನ ಮಾಡಿಲ್ಲ ನಿಮ್ಮಪ್ಪ ಬೇರೆ ಊಟಕ್ಕೆ ಬಂದಾನ ಆ ಕುಂಡ್ರಿ ಶಿಲ್ಪ ಅಲ್ಲಿ ಅಪ್ಪ ಊಟ ಇಲ್ಲ. ಇಲ್ಲಪ್ಪ ಅಲ್ಲ ಅಡಿಗೆನ ಮಾಡಿಲ್ಲ ಇವತ್ತು ಅಪ್ಪನೂ ಬೇರೆ ಊಟಕ್ಕೆ ಕುತ್ಕೊಂಡವ್ರು. ಕುತ್ಕೋ. ಊಟ ಅಲ್ಲ ಊಟ. ಅವ್ವ ಊಟ ಅಪ್ಪ ಇಲ್ಲ. ಆ ಅವ್ವ ಸುಮ್ಮ ಹೇಳುವೆ. ಅವ್ವ ಅಪ್ಪ ಊಟ. ಅಪ್ಪ ಊಟ ಕೊಡೋಗ ಹೋಗಮ್ಮ. ಬಾರಪ್ಪ ಬಾ ನಿಂದು ಊಟ ಮಾಡಿ ಮಾಡ ಇಲ್ಲ ಸ್ವಲ್ಪ ಬಾ ಮಾಡ ಕೊಡ್ರಪ್ಪ ಬಾ ಮಾಡಿ ಮಾಡ. ಒಂದ್ ಸ್ವಲ್ಪ ಇಡಿ ಅವ್ವ ಅಂತ ಇಡಿಯಪ್ಪ. ಇಷ್ಟ ಆಗತ್ತಿ ಸುಮ್ಮನೆ ಅವನ ಕೇಳ್ಬಿಡ. ರೀ ಬರ್ರಿಲ್ಲ ಒಂಚೂರ. ಯಾಕೆ ಏನಾತ? ಕುಂದ್ರ ಬರ್ರಿಲ್ಲ ಒಂಚೂರು ಕೆಲ್ಸ ಐತಿ ನಿಮ್ಮ ಹತ್ರ. ಅಂದಂಗ ಟೋಟಲ್ ಈಗ ಹೊಲ ಎಷ್ಟು ಕೂರ್ಗಿ ಐತಿ ಹೇಳ್ರಿ ನಮ್ಮ ಹತ್ರ? 22 ಕೂರ್ಗಿ ಐತಿ. 22 ಕೂರ್ಗಿ. ಟೋಟಲ್ ಇದು ಟ್ರ್ಯಾಕ್ಟರ್ದ ಎಷ್ಟು ಆಗ್ಬೋದು?
ಟ್ರ್ಯಾಕ್ಟರ್ದ ಒಂದು 4-5 ಲಕ್ಷ ರೂಪಾಯಿ ಆಗ್ಬೋದು. 4-5 ಲಕ್ಷ ಮತ್ತೆ ಬೋರಿಂದ ಎಷ್ಟು ಆಗ್ಬೋದ್ರಿ? ಬೋರಿಂದು ಹೆಚ್ಚು ಕಡಿಮೆ ಅಷ್ಟ ಆಕೈತಿ. ಹೌದನ? ಹಂಗಿದ್ರೆ ಅತ್ತಿಯವ್ರ ಹತ್ರ ಬಂಗಾರ ಎಷ್ಟು ಇರ್ಬೋದ್ರಿ? ಅವನ ಕಡೆ ಒಂದ್ 2 ಬೋರ್ಮಾಳ ಸರ ಇರ್ಬೋದು, ಒಂದ್ ಅವಲಕ್ಕಿ ಸರ, ಮತ್ತ ಒಂದ್ 2 ಜೋಡಿ ಕಿವ್ಯಾನು ಅಟ್ಟ ಅದಾವ. ಅಂದ್ರ ಈಗ ತೊಲಿಗೆ 50,000 ರೂಪಾಯಿ ಐತಿ ಅಂದ್ರ ಬಾಳ ಅಂದ್ರ 10-12 ತೊಲಿ ಆಗ್ಬೋದನ್ರಿ? ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟ. ಅಂದಂಗ ಮಾವರ ಹತ್ರ ಏನಂತಿ ಬಂಗಾರ? ಅಪ್ಪನ ಕಡೆ 2 ಉಂಗ್ರ ಇದ್ವು. ಒಂದ್ ಉಂಗ್ರ ಅಣ್ಣ ಕೊಟ್ಟಾನ, ಒಂದ್ ಉಂಗ್ರ ತಾ ಹಾಕೋತಾನ. ಹೌದನ? ಈಗ ಅತ್ತಿಯವ್ರ ಹತ್ರ 2 ತಾಳಿ, 1 ಜೊತೆ ಬೆಂಡಾಲಿ, ಮತ್ತ 2 ಕಾಲುಂಗ್ರ ಬಿಟ್ರ ಮತ್ತ ಕೈ ಬಳಿ ಏನ್ರ ಅದಾವ ಮತ್ತೆ? ಬಳಿ ಇದ್ದು ಅವ್ನ ಮದ್ಯಾಗ ನಿಮ್ಗ ಹಾಕಿಲ್ಲ ಅವ್ರ. ಸರಿ, ಅಂದಂಗ ನನಗ ಮತ್ತ ಅಕ್ಕಗ ಕರೆಕ್ಟ್ ಆಗಿ ಆಸ್ತಿ ಸಂಪಾಲ್ ಆಗ್ಬೇಕಂತಂದ್ ಕರೆಕ್ಟ್ ಡಿವೈಡೇಷನ್ ಮಾಡಿ ನಾ ಬರ್ದಿಟ್ಟೇನಿ. ಏನ್ ಚೆಕ್ ಮಾಡ್ಕೋರಿ ಒಂದ್ಸರಿ ಕರೆಕ್ಟ್ ಐತಿಲ್ಲ ಅಂತ. ಏನ್ ಮಾಡ್ಲಿ ಮುಂದ? ನಾಳೆ ಹಿರಿಯರ್ ಬಂದಾಗ ತೋರಿಸ್ರಿ, ಕರೆಕ್ಟ್ ಸಮಪಾಲ್ ಮಾಡ್ತಾರ ಅವ್ರು. ಅವ್ರಿಗನೆಲ್ಲ ನೋಡುದಿಲ್ಲ, ಅವ್ರ ಏನ್ ಮಾತಾಡ್ತಾರ ಅದ ಹಾಕೈತಲ್ಲಿ. ತಂಬರ್ ಇದ್ದೇಳ್ರಿ ಮೇಲೆ ಶಾಣ್ಯರದಿರಿ. ನಾ ಸುಮ್ಮ ಕಷ್ಟಪಟ್ಟು ಇಷ್ಟೊತ್ತನ ಕೂತ್ ಬರ್ದೇವ್. ಹೆಣ್ಮಕ್ಳ ಬುದ್ಧಿ ಮರ್ಕಾಲ್ ತಳಗಂತಾರಲ್ಲ, ಕರೆ ಅದ. ಶಾಣ್ಯದಿರಿ ಹೋಗ್ರಿ. ಅಲ್ಲಪ್ಪ, ನೀ ಹೇಳಿದ್ರಿ ಯಾರು ಬಂದಾರ, ಯಾರ್ಯಾರು ಬರ್ಬೇಕು? ಎಲ್ಲಾರು ಬಂದಾರ ತೋರಿ ಹಿರಿಯರ. ಮುಗಿಸ್ಬಿಡ್ನಾ? ಚಾಲು ಮಾಡ್ರಿ. ಮಲ್ಲಣ್ಣ, ಈಗ ನಿನ್ನ ಮಕ್ಳು ಸ್ವಸ್ತ್ಯಾರ ಈ ಮನ್ಯಾಗ ಇರಾಕಿಲ್ಲ ಇಷ್ಟ ಇಲ್ಲ ಅಂತೇಳಿ ನಿನ್ನ ಮಕ್ಳು ಹಿರಿಯರ್ ಕುಡ್ಸ್ಯಾರ. ನಿನ್ನ ಅಭಿಪ್ರಾಯ ಏನ? ಅದ್ರ ನಾವೆಲ್ಲರೂ ಹಿರಿಯರ್ ಕೂಡ್ಕೊಂಡು ಒಂದು ಬಗೆಹರಿಸ್ತೇವೆ ಅದಕ್ಕೆ. ಗೌಡ್ರ, ನನ್ನ ಮಕ್ಳು ನನ್ನ ಮಾತು ಕೇಳೋಂಗಿದ್ರ ಇವತ್ತು ಇಷ್ಟೆಲ್ಲ ಹಿರಿಯರ್ ಕೂಡ್ಸು ಇದನ್ನ ಬರ್ತಿದ್ದಿಲ್ಲ. ಅವ್ರ ಮಾತು ಕೇಳೋದಿಲ್ಲ ಅಂದಲೇನ ಹಿರಿಯರ್ ಕೂಡ್ಸಿದ್ದ. ನೀವು ಹಿರಿಯರೆಲ್ಲ ಏನ್ ತೀರ್ಮಾನ ತಗೊಂತೀರಿ ತಗೋರಿ, ಅದಕ್ಕೆ ಒಪ್ಪಿಗೆ ಐತಿ. ಯಾರಕ್ಕ ನಿಮ್ಮ ಗಂಡತಿ ಮಾತು ಹಾಕೊಂಡ್ರಿ, ನಿಮ್ಮ ಅಭಿಪ್ರಾಯ ಏನೈತಿ ಅನ್ನೋದು ಹೇಳ್ರಿ. ಇದ್ರಾಗ ನನ್ನ ಅಭಿಪ್ರಾಯ ಅಂತ ಏನು ಇಲ್ರಿ. ನಾನು ಮಕ್ಳು ಚಂದಾಗಿರ್ಲಿ ಅಂತ ಗಂಡ ಹೆಂಡತಿ ದುಡುದು ಇಷ್ಟೆಲ್ಲ ಮಾಡಿದ್ವಿ. ಅವ್ರ ಕೂಡ ಬಾಳ್ಕೊಂಡು ಹೋಗಂಗಿಲ್ಲ ಅಂತಂದ್ರೆ ನಿಮ್ಗೆ ಹೆಂಗ್ ತಿಳಿದೈತಿ ಹಂಗ ಆಸ್ತಿ ಭಾಗ ಮಾಡ್ಕೊಟ್ರಿ. ನೋಡ್ರಪ್ಪ, ಲೋಕಾರೂಢಿ ಒಳಗ ಸಣ್ಣವ್ರು ಬಿಟ್ಟಿದ್ದು ದೊಡ್ಡವ್ ತಗೋಬೇಕ. ಆನಂತರ ಈ ಮನೆ ಒಳಗೆ ಏನಾಗೈತೆ ಅಂತಂದ್ರೆ ದೊಡ್ಡವಂಗ ಬುದ್ಧಿ ಬೊಮ್ಮೆ ಆಗೈತಿ. ಆನಂತರ ದೊಡ್ಡವ್ರು ಬಿಟ್ಟಿದ್ದು ಸಣ್ಣವ್ರು ತಗೋಬೇಕ. ನೋಡಪ್ಪ, ನನ್ನ ಮಾತಿಗೆ ಎಲ್ಲಾರು ಒಪ್ಪಿಗೆ ಐತೇನ್ರಿಪ್ಪ? ಐತಿ, ಮಾತಾಡ್ತ ಕರೆಕ್ಟ್ ಐತಿ. ಅಲ್ಲ, ಅವ್ರು ತಗೊಂಡ್ಬಿಟ್ಟಿದ್ದು ನಾವ್ ತಗೊಳ್ಳೋದನ? ಏನ್ ವಿಚಾರ ಮಾಡತ್ತೀನಿ ನೀನ? ಹಿರಿಯರ್ ಮಾತಾಡತಾರ, ನೋಡ್ರಿ ಅವ್ರು ಹೆಂಗ್ ಹೇಳಕತ್ತಾರ. ನೋಡಂತರಿ ಏನ್ ಮಾತಾಡತಾರ ನೋಡಂತರಿ, ಸುಮ್ಮನೆ ಮಲಪ್ಪ, ನಿನ್ನ ಆಸ್ತಿ ಎಷ್ಟು ಒಟ್ಟ? ನೋಡ್ರಿ ಒಟ್ಟ ಟೋಟಲ್ ಆಸ್ತಿ ಅಂದ್ರೆ 22 ಕೂರಿ ಆಸ್ತಿ ಐತ್ರಿ. ಮಲ್ಲಪ್ಪ, ಮತ್ತ ಅದನ್ನ ಬಿಟ್ರೆ ಆಸ್ತಿ ಏನೈತಿಪ್ಪ ನಿಂದ? ಹೊಲ್ದಾಗ ಒಂದು ಬೋರ್ ಐತ್ರಿ, ಒಂದು ಟ್ರ್ಯಾಕ್ಟರ್ ಐತಿ, 2 ಎತ್ತುಗಳು ಅದಾವ್ರಿ, 1 ಎಮ್ಮಿ ಗೊಡ್ಡ ಐತಿ. ಇವಷ್ಟ ನಮ್ದು ಸ್ವಂತದ ಆಸ್ತಿ ರೀ. ಮಲ್ಲಪ್ಪ, ಇದು ಹಿರಿಯರ ಕಾಲಿಂದ ಬಂದಿದ್ದು, ನೀನು ದುಡಿದು ಗಳಿಸಿದ್ದು. ನೋಡ್ರಿ ಹಿರಿಯರ, ನಾನಕಿ ಊರಿಗೆ ಬರೋ ಮುಂದ ಪೂರ ಬರೀ ಕೈಲೇ ಬಂದಿದ್ದೆ. ಇವ್ರ ಮನ್ಯಾಗ ಜೀತ ಇದ್ದು ಕೂಲಿ ನಾಲಿ ಮಾಡಿ ನಾವಿಬ್ರು ಗಂಡ ಐತಿ ಎಲ್ಲ ಕೂಡ ಇಷ್ಟು ಮಾಡಿಟ್ಟೇವ್ರಿ. ಗಂಡ ಹುಡುಗ ಎಲ್ಲಿದಪ್ಪ, ಕಾಣವಲ್ಲವ. ಹಿರಿಯಾಗತ್ತಾರ ನೋಡಲ್. ಇಲ್ಲೇ ಅದನ್ನೇ ಅಲ್ಲೇ ಅಲ್ಲೇ ಕುಂದ್ರ ಪಾಪ ಇಲ್ಲೇ ಬರ. ಅಲ್ಲೇ ಕುಂದ್ರ ತಮ್ಮ ನಿಮ್ಮ ತಮ್ಮಾರು ಆಸ್ತಿ ಅಂತ್ಕೊಳಕತ್ತಾರ. ನಿಮ್ಮ ಅಪ್ಪನಿಗೆ ಕೊಡಿಸ್ತೇವ, ನಿನಗೇನ್ ಬೇಕು? ನಾವ ಅಪ್ಪು ಬೇಕ, ಅಪ್ಪ ಅವು ಬೇಕ. ಆಸ್ತಿ ಬೇಡ, ಬ್ಯಾನರ್ಗೆ ಅಪ್ಪ ಅವ್ವ ಬೇಕ. ಹಿರಿಯರ ಪಾಪ ಅವಂಗಂತ ಏನು ಗೊತ್ತಾಗಲ್ಲ. ಈಗ ಅವ್ರ ತಮ್ಮಾರು ಹಂಚ್ಕೊಳಕತ್ತಾರ. ಈ ಮನಿನ ಪೂರಾ ಅವಂಗ ಬಿಟ್ಬಿಡೋಣ. ಆಯ್ತು ರೀ, ದೈವ ಹೆಂಗಂತೆ ಆಯ್ತು. ಅಲ್ರಿ ಇವ್ರಿಗೆಲ್ಲ ಆಸ್ತಿ ಹಂಚಿರ ತಂದೆ ತಾಯಿ ಎಲ್ಲಿ ಹೋಗ್ಬೇಕ್ರಿ? ಅದು ಕರೀನ, ಬೇಕಲ್ಪ ಬೇಕಲ್ರಿ. ಹಂಗಾರ ಒಂದ್ ಕೆಲಸ ಮಾಡೋಣ್ರಿ, 22 ಕೂರ್ ಹೊಲ ಐತ್ರಿ, ಅವಾಗ 10 ಕೂರಿಗೆ ಅವಾಗ 10 ಕೂರಿಗೆ ಇಡುನ್ರಿ. ಮುದುಕಿಗೆ ಮುಖ ಕೂಡ 2 ಕೂರಿಗೆ ಇಡುನ್ರಿ.
ಅದ್ರಾಗ ಒಂದ್ ಮಾಡ್ಯಾರ ಒಬ್ಬ ಬೋರು ಒಬ್ಬ ಟ್ರ್ಯಾಕ್ಟರ್ ತಗೊಳ್ಳಿ ಮುದುಕ ಮುದುಕಿ ಒಟ್ಟ ಬಂಗಾರ ಕೇಳುವಂಗಿಲ್ರಿ ಗಂಡ್ ಮಕ್ಕಳು ಇಬ್ಬರು 3 ಮಂದಿ ಮತ್ತ ಅವ್ರು ಬೇಕಲ್ಲ ಮುದುಕ ಮುದುಕಿ ಬೇಕಲ್ಲ ಸಹಾಯ ಮಟ್ಟ ಅವ್ರದ್ದು ಅವ್ರು ಏನ್ ಮಾಡ್ಕೋಲ್ರಾಗ ಹೌದಲ್ಲ ಮತ್ತ ಅವ್ರ ಜೀವನಕ್ಕೆ ಬೇಕಲ್ರಿ ಅವ್ರ ಬರಬರಿ ಐತಿ ಹಂಗಲ್ರಿ 2 ಕೂರಿ ಹೊಲ ಏನೋ ಇಟ್ರಿ ಅವ್ರಿಗೆ ಆದ್ರ ಈಗೇನೋ ಮಾಡ್ಕೊಂಡ್ ತಿಂತಾರೆ ನಾಳೆ ವಯಸ್ಸಾದ್ಮೇಲೆ ಅವ್ರಿಗೆ ಮಾಡ್ಕೊಂಡ್ ತಿನ್ನೋದಾಗ್ತದ ಅವ್ರಿಗೆ ಹೊಟ್ಟಿ ಬೆನ್ನ ನೋಡೋರು ಯಾರು ವಿಚಾರ ಮಾಡ್ಬೇಕಾದ್ ನಾವು ಹಿರಿಯರ ನೀವೆಲ್ಲ ತಪ್ಪು ತಿಳ್ಕೊಳಂಗಿಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೇನೆ ನಾನು ಸಾಯ್ತಾನ ನಮ್ಮ ಅತ್ತಿ ಮಾವು ನಾನು ನೋಡ್ಕೊಂತೇನೆ ಅಂತ ಆ ಎರಡ್ ಕೂರ್ಗಿ ಹೊಲನ ನಾವ್ ನನ್ನ ಗಂಡನ ಹೆಸರನ್ನ ಬರ್ದ್ಬಿಡ್ರಿ. ಹೌದಾ ನೀವ್ ಹೇಳೋದು ಕರೆಕ್ಟ್ ಐತಿ ಇವ್ರನ್ನ ಒಂದ್ ಮಾತು ಕೇಳೋಂತಡಿ ನಿಮ್ದು ಏನತ್ತಿತ್ ಬಾ ಗೌಡ್ರ ಆ ಕೆಲಸ ನಾವು ಮಾಡ್ತೀವ್ರಿ ನಮಗೆ ಎರಡು ಕೂಗಿ ಹೊಲ ಕೊಡ್ಸ್ರಿ. ನೋಡ್ರಪ್ಪ ಇವ್ರು ಹಿಂಗಂತಾರ ಇವ್ರು ಹಂಗಂತಾರ ಇವ್ರು ಕೊಡಂತಾರ ಇವ್ರು ಕೊಡಂತಾರ ಇವ್ರು ಪುಕ್ಷೇಟಿ ಉಣ್ಣು ಮಕ್ಳು ಇವ್ರ ಇವ್ ತಂದೆ ತಾಯಿ ಊಟ ಹಾಕೋ ಮಕ್ಕಳಲ್ಲ ಆಸ್ತಿ ಕೊಟ್ಟ ಹೆಂಗ್ ಮಾಡೋದು ಏನೇನ ಇದು ಊಟ ಹಾಕವ್ರಿ ಮೂರ್ ತಮ್ಗೊಳ್ರಿ ನಮ್ಗ ಈ ಇದ್ರಾಗಂತ ಏನ್ ಹೇಳಕ್ ಬರೋದು ಹಿರಿಯರಿಗೆ ಹೊಂದ್ಕೊಂಡ್ ಮಾತಾಡ್ಕೊಂಡ್ ಏನಿದ್ದು ನಮ್ಗೆ ಹೇಳ್ರಿ ತೀರ್ಮಾನ ತಗೋತೇವೆ. ಹೌದು ಬರಾಬರಿ ಐತಿ ಮಾತಾಡ್ಬೇಕಾಗತ್ತೆ. ಮಾತಾಡ್ಕೊಂಡು ಹಿರಿಯರ ನೀವೆಲ್ಲಾ ಒಪ್ಪಿಗೆ ಕೊಟ್ರ ನನಗೆ ನಾವು ತೀರ್ಮಾನಕ್ಕೆ ಬಂದನಿ. ಏನ್ ಹೇಳಪ್ಪ ನನಗೆ ನಾ ಅಪ್ಪಣ್ಣ ಸಾಕ್ತಾನೆ ಸಾಯಿ ಮಠ ಸಾಕ್ತಾನೆ ನಾನು ಒಂದ್ ಗುರ್ಗಿ ಬೇಕು ಹೊಲ ಬೇಕು ನಾ ಅಪ್ಪಣ್ಣ ಅಷ್ಟ ನೋಡ್ಕೋಣ ಮತ್ತ ನಮ್ಮ ಹುಡುಗ ನೋಡ್ಕೋಣ ಮತ್ತ ಇದಕ್ ಕುಲ ಆದ ನೋಡ್ರಿ ಯಾರ ಮತ್ತೆ ಏನಂತೀರಿ ನೋಡ್ರಿ ಮತ್ತೆ ತಮ್ಮ ಅವ್ರಂತ ಹಿಂಗ ಹೇಳಕತ್ತಾರ ನಿಮ್ಮ ಅಭಿಪ್ರಾಯ ಗಂಡ ಐತಿದ್ವ ಆತು ಹಿರಿಯರ ಅವ ಅಪ್ಪನ್ ತಗೊಂಡಾರ ನಾ ಅವ್ನ್ ತಗೋತಾನೆ ನಮಗೂ ಒಂದ್ ಕೂರ್ಗಿ ಹೊಲ ಕೊಡ್ರಿ. ಆಯ್ತು ತೋರ್ಪ ನಿಮ್ಮ ತಂದೆ ತಾಯಿ ಅಂತ ಇದ್ದಿದ್ದು ರೊಕ್ಕಾಗ್ಲಿ ಬಂಗಾರ ಆಗ್ಲಿ ನೀವೇನ್ ಕೇಳುವಂಗಿಲ್ಲ. ಅವ್ರ ಸಾವು ತನಕ ಅವ್ರ ಅಂತ್ಯಕ್ಕೆ ಇರ್ತೈತಿ. ಅವ್ರು ಸಾವು ಯಾರಿಗ್ ಮಾಡ್ತಾರ ಅವ್ರಿಗೆ ಅದ ಅಲ್ರಪ್ಪ ಮತ್ತೆ ಎಲ್ಲಾ ಅಷ್ಟೇ ತಗೊಂಡ್ರ ಅವ್ರು ಅಂತಂದ್ರು ಹುಚ್ಚ ಹುಡುಗನ ಯಾರು ನೋಡಾರ ನೋಡ್ರಪ್ಪ ನಿಮ್ಮನ್ನ ಒಬ್ಬ ಹುಚ್ಚ ಹುಡುಗದಾನವ ನೀವಿಬ್ರು ಕೂಡಿ ಊಟ ಹಾಕ್ತೀರಿ ಹೆಂಗ್ ಮಾಡ್ತೀರ ಅವಂಗ ನಾನ್ ಮಾತ್ರ ಆಗೋದು ನೋಡ್ರಿ ಹಿರಿಯರ ಮೊದ್ಲ ಹೇಳತ್ತಾನ ನಾನು ಆಗುಲ್ಲ ಹೆಂಗು ನೋಡ್ರಿ ಮತ್ತ ಊಟ ಹಾಕೋದು ಬರ್ತೀರಿ ಅವಂಗ ಇಬ್ರು ಕೇಳಿ ಇಷ್ಟು ದಿವಸ 3 ಮಂದಿ ಕೂಡಿದ್ರಿ ಒಕ್ಕಟ್ಟವಾಗಿ ಚಂದ ಇತ್ತು ಮಂತಾನ ಈಗ ಬ್ಯಾರೆ ಹಾಕ್ತಿರಿ ಅವಾಗ ಊಟ ಹಾಕುದು ತ್ರಾಸ ಬಂದೈತಿ ನಿಮಗ ಅವೇನ ಪುಕ್ಷೇಟಿ ಊಟ ಮಾಡಂತಿಲ್ಲ ಸಗಣಿ ಬಳಿತಾನ ಕಸ ಬಳಿತಾನ ಎಲ್ಲ ಕೆಲಸ ಮಾಡ್ತಾನ. ನೀ 2 ದಿವಸ ಊಟ ಹಾಕಂಗ ನೀ 2 ದಿವಸ ಊಟ ಹಾಕ ನಿಮ್ಮಿಬ್ಬರಿಗೆ ಆಗುದಿಲ್ಲ ಅಂತಂದ್ರೆ ನಾ ಹಾಕ್ತೇನೆ ಅವಾಗ ಯಾಕೋ ಹಿರಿಯರ ಅವ ವಜೆ ಅಂತ ನಿಮ್ಗ ಇಲ್ಲ ಅಂದ್ರೆ 3 ಭಾಗ ಮಾಡಿದ್ರ ಅಂದ್ರೆ ಏನಕೈತಿ ನಿಮ್ದ ಅವಿರೋ ಮಟ್ಟ ಅವ್ನ ಚಂದ ನೋಡ್ಕೊಂಡು ಹೋಗ್ರಿ ಏನೈತಿರಿ ನೋಡ್ರಪ್ಪ ನೀವಂತಿ ಅಷ್ಟಿ ತಗೊಂಡ್ರಿ ಈ ಹುಡುಗನ ಹೆಸರಲ್ಲೇ ಮನಿ ಐತಿ ಆ ಹುಡುಗ ಸಂಬಂಧ ಮನಿ ನಾ ಮುಂಜಾನೆ ನಿಮ್ಮ ಆಸ್ತಿ ಕಾಗದ ಪತ್ರ ತಗೋರಿ ನೀವೆಲ್ಲ ಗುಸುಲಾಗಾರಿ ಇರಿ ಬಸ್ ಸ್ಟ್ಯಾಂಡ್ನಾಗಾರಿ ಇರಿ ಎಲ್ಲಾರು ಹಾಕಿರಿ ನಾಳೆ ಮನಿ ಖಾಲಿ ಮಾಡ್ಬೇಕು ಏನ್ರಿಪ್ಪ ಹಂಗ 2 ದಿವಸ ಊಟ ಹಾಕೋತ ಇರ್ರಿ ಹುಡುಗ ಮತ್ತ ಮನಿ ತಮ್ಮ ಅವ್ರ ಮನ್ಯಾಗ 2 ದಿನ ಕೆಲಸ ಮಾಡಿ 3 ದಿನ 2 ದಿನ ಕೆಲಸ ಮಾಡಿ ಅಲ್ಲೇ ಇಲ್ಲಿ ಊಟ ಮಾಡಿ ಇಲ್ಲೇ ಮಾಡ ಮಾಡ್ತೀನಿ ಅಪ್ಪ ಅಲ್ಲ ನಿಮ್ಮಪ್ಪ ಎಲ್ಲ ಬೆಳೆಸಿ ನಿಮ್ ಹುಡುಗಿ ಕೊಟ್ಟಾನ ಈಗ ಚಂದ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ನಂತವಾಗಿದ್ರ ಮತ್ ಚಂದ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ನಂತವಾಗಿದ್ರ ಮತ್ತೆ ನಿಮ್ಗೆ ತೆಡಿ ಗುಂಡ ಹಾಕ್ತೀನಿ ಮಕ್ಕಳ ಚಂದ ಬಾಳೆ ಮಾಡ್ಕೊಂಡು ಹೋಗ್ರಿ ಹೆಂಗ್ರಿಪ್ಪ ಕಾಕಾರ ತಡ್ರಿ ತಡ್ರಿ ಚಾ ಕುಡ್ದು ಬಂದ್ರಿ ತಡ್ರಿ ಕಾಕಾರ ತಂದೆ ತಾಯಿ ನೋಡ್ರಿ ನೀವು ಇದ್ರು ನಿಮ್ಮ ಅಪ್ಪ ಒಬ್ಬ ನನ್ನ ಕಡೆ ನಮ್ಮವ್ವ ಒಬ್ಬ ನನ್ನ ಕಡೆ ನೀವು ನಮ್ಮ ಚಾ ನಮ್ಮ ಮನೆಗೆ ಚಾ ಇಲ್ಲ ಮಾಡ್ರಿ ಹೋಗ್ರಿ ನಿಮ್ ಚಾಲೆ ನಿಮ್ಮ
ನೋಡ್ರಪ್ಪ ನೀವಂತಿ ಆಸ್ತಿ ತೊಗೊಂಡ್ರಿ ಈ ಹುಡುಗನ ಹೆಸರಲ್ಲೇ ಮನೆ ಐತೆ ಹಾ ಆ ಹುಡುಗ ಸಂಬಂಧ ಮನೆ ನಾ ಮುಂಜಾನೆ ನಿಮ್ಮ ಆಸ್ತಿ ಕಾಗದ ಪತ್ರ ತಗೋರಿ ನೀವೆಲ್ಲ ಗುಸುಲ್ದಾಗಾರಿ ಇರಿ ಬಸ್ ಸ್ಟ್ಯಾಂಡ್ನಾಗಾರಿ ಇರಿ ಎಲ್ಲಾರಿ ಹಾಕ್ತೀರಿ ನಾಳೆ ಮನೆ ಖಾಲಿ ಮಾಡ್ಬೇಕು ಏನ್ರಿಪ್ಪ ಹಂಗ ನಿಮ್ಮ ತಂದೆ ತಾಯಿ ಅಂತ ಇದ್ದಿದ್ದು ಒಕ್ಕಾಲಿ ಬಂಗಾರ ಆಗ್ಲಿ ನೀವೇನ್ ಕೇಳುವಂಗಿಲ್ಲ ಅವ್ರ ಸಾವು ತನಕ ಅವ್ರ ಅಂತ್ಯಕ್ಕೆ ಇರ್ತೈತಿ. ಗೀತಾ ಗೀತಾ ಏನು ನಾಳೆ ಬೆಳಗ್ಗೆ ಇಬ್ರು ಮನಿ ಬಿಟ್ಟು ಹೋಗ್ಬೇಕು ನೆನ್ಪಾಯ್ತಲ್ಲ? ಗೊತ್ತಾಯ್ತಲ್ಲ. ಸೊ ಮನಿ ಬಿಟ್ಟು ಹೋಗ್ಬಾರ್ದು ಅಂತಂದ್ರೆ ನನ್ನ ಹತ್ರ ಒಂದು ಪ್ಲಾನ್ ಐತಿ. ನೀ ಮನ್ಸ್ ಮಾಡ್ಬೇಕು ನೋಡು. ಏನು ಹಿರಿಯರೇನ ಹೇಳ ಅತ್ತಿ ಮಾವನ ಚಂದ ನೋಡ್ಕೊಂಡ ನಿನಗೊಂದ್ ಕುರ್ಗಿ ಹೊಲ ನನಗೊಂದ್ ಕುರ್ಗಿ ಹೊಲ ಹೇಳಾರ. ಹೌದಾ? ಇನ್ನು ಈ ಮನಿನ ದೊಡ್ಡವ್ರಿಗೆ ಬಿಟ್ಟು ಹೋಗ್ಬೇಕ. ಅವ್ರಿಗೆ ಬಿಟ್ಕೊಟ್ಟು ನಾವೇನ್ ಬಿದ್ದ ಬೀಳುದೈತಿ? ಹೌದು ಹೇಳ್ಯಾರ. ಅದಕ್ಕೇನ್ ಮಾಡ್ಬೇಕಂತಿದ್ದೀನಿ ಇವಾಗ? ನೋಡ್ ಗೀತಾ, ನಾ ಹೇಳೋ ಮಾತ ನಮ್ ನಡ್ರ ಕಷ್ಟ ಇರ್ಬೇಕು. ನೀ ನಿನ್ ಗಂಡಗೂ ಹೇಳೋಂಗಿಲ್ಲ, ನಾ ನನ್ ಗಂಡಗೂ ಹೇಳಂಗಿಲ್ಲ. ಹಂಗಂದ್ರೆ ನಾ ಹೇಳ್ತೀನಿ. ಓಹೋ ಹೌದಾ, ಸರಿ. ಏನ್ ಹೇಳೋದು? ಇವತ್ ನೋಡಿದ್ರ ಅತ್ತಿ ಮಾವನು ಹೊಲಕ್ ಹೋಗ್ಯಾರ. ನಿನ್ನ ಗಂಡನು ಹೊರಗೆ ಹೋಗ್ಯಾರ, ನನ್ನ ಗಂಡನು ಹೊರಗೆ ಹೋಗ್ಯಾನ. ಮಾವ ಅಷ್ಟ ಅದಾರ ಈ ಮನ್ಯಾಗ. ಹೌದು ಅಲ್ಲೋ? ಹೌದು. ಮತ್ತೆ ಈಗ ಅತ್ತಿ ಮಾವ ಅಡ್ಗಿ ಮಾಡಿ ಹೊಲಕ್ ಕೊಟ್ ಕಳ್ಸ ಅಂತ ಹೇಳಾರ. ಹೆಂಗ ಅಡ್ಗಿ ಮಾಡಿ ಕೊಟ್ ಕಳ್ಸುನು? ಕೊಡೋನು. ಅವ್ರಿಗೆ ಊಟ ಮಾಡ್ಕೊಡೋದು ನಮ್ ಧರ್ಮ, ಕೊಡೋನು. ಆದ್ರ ಈಗ ನಾವು ಅಡ್ಗಿ ಮಾಡ್ಕೊಟ್ಟಿದ್ದ ಊಟ ಮಾಡಿದ್ಮೇಲೆ ಅವ್ರು ವಾಪಸ್ ಹೊಳ್ಳಿ ಯಾರು ಮನೆಗೆ ಬರ್ಬಾರ್ದು. ಅದೇ ತಾನೇ ನಿಮ್ ಪ್ಲಾನ್? ಎಸ್. ಈಗ ನಾನು ಹಾದಿಗೆ ಬಂದೆ ನೋಡಿ. ಬಾ ಕಿಚನ್ಗೆ ಹೋಗಿ ಅಡ್ಗೆ ಮಾಡಿ ಕೊಟ್ಟು ಕಳ್ಸೋಣ. ಬಾ. ಶಾರದಾ, ಈ ಬಾಳೆ ತೋಟದಾಗ ಊಟ ಮಾಡೋದು ಇವತ್ತ ಕಡೆ ಅನ್ಸತಿ. ಯಾಕಂದ್ರ ನಾಳಿಂದ ನೀ ಹೋಗಿ ಸಣ್ಣವನ್ ಮನ್ಯಾಗ ಇರ್ತೀಯ, ನಾ ಹೋಗಿ ದೊಡ್ಡವನ್ ಮನ್ಯಾಗ ಇರ್ತಾನೆ. ಇಬ್ರು ಕೂಡಿ ತೋಟದಾಗ ಅಡ್ಡಾಡೋದು ಆಗೋದಿಲ್ಲ, ಊಟ ಮಾಡೋದು ಆಗೋದಿಲ್ಲ. ಇವತ್ತಿಂದ ಕಡೆ ಊಟ ಅಂತ ಕಾಣಿಸ್ತತ್ ನನಗೆ. ನನಗೂ ಹಂಗ ಅನ್ಸಾಕತೈತ್ರಿ. ಅದಕ್ಕೆ ನಿಮ್ ಜೊತೆ ನಾನು ಕೊನೆ ಸತ ಇದೊಂದ್ ಸರ್ತಿ ಊಟ ಮಾಡೋದು ಅಂತ ಹೇಳಿ ಹೊಲ್ಕ ಬಂದೆ. ಮಾವರೇ, ಮಂಜು ಮಾವರಿ, ಏನ್ ಮಾಡಕತ್ತೀರ ನೀ? ಸ್ವಲ್ಪ ಇಲ್ಲಿ ಬರ್ರಿ. ಇಲ್ಲಿ ಬರ್ರಿ, ಸ್ವಲ್ಪ ಕೆಲಸ ಐತಿ. ನಿಮ್ಮಪ್ಪ ವಾಲ್ ಹೊಲ್ದಾಗ ಕುಂತ ಊಟ ಕೊಟ್ಟು ಕಳ್ಸ ಅಂತ ಹೇಳಾರ. ಊಟ ಕಟ್ಟೆನೆ ತಗೊಂಡ್ ಹೋಗ. ಊಟ ಅವ್ರು ಹೊರಗ್ ಹೋಗ್ಯಾರ, ಹೊರಗಿನ ಹೊಲಕ್ ಹೋಗ್ಯಾರ. ಬಂತು ಅವ್ರು ಊಟ ಮಾಡ್ತಾರ. ತಗೊಂಡಿ ತಗೊಂಡ್ ಹೋಗು. ನೀನು ಅಲ್ಲೇ ಊಟ ಮಾಡ. ನಾನು ಅಲ್ಲೇ ಊಟ ಮಾಡ್ತೇನೆ. ನೋಡಪ್ಪ, ನನಗಂತೂ ಈ ವಿಷಯ ಬೇಡ. ಮ್ಯಾಲಿನ ವಿಷಯ ನೀನ ತಗೋ. ಅದೇಂಗಾಕೈತಿ, ನಾ ಸಣ್ಣವಾಗ್ತೇನೆ. ನಾ ಬಿಟ್ಟು ನೀ ತಗೋಬೇಕ. ಹೋಗು ನಡಿ ಅಲ್ಲಿ ಹಂಗಾರ ಮನೆಗೆ.
ಅಲ್ಲೇ ಅಪ್ಪ ಅವನ ವಿಚಾರ ಮಾಡೋಣಂತ ನಡಿ ಒಂದು ವಿಷಯದಾಗ ಅವ್ರು ಕೇಳೋಣಂತ ಅವ್ರ ಮಾತು ಅಪ್ಪನ ಕೇಳೋಣ ಬಾ ಅವ್ವ ಊಟ ನೋಡಿಲಿ ಅಪ್ಪ ಏನ ಯಪ್ಪ ಕಾಟ ಕೊಟ್ಕಸಿಲ್ಲ ಊಟಕ್ಕ ಬೇಡ ಅಪ್ಪ ಒಟ್ರು ಇದ್ರಾಗ ಉಣ್ಣು ನೀವತ್ತ ಅಲ್ಲೇ ಇವ್ರ ಅಪ್ಪ ಅವ್ವ ಇಬ್ರು ಕೂಡ ಬಂದಾರಲ್ಲ ಊಟಕ್ಕೆ ಬರೀಪ ಊಟ ಮಾಡೋಣ ಯಾವಾಗ ಬಂದಿರಪ್ಪ ಹೊಲಕ್ಕೆ ಬರ್ರಿಪ್ಪ ಊಟ ಮಾಡೋಣ ಬರ್ರಿ ಯಾಕಂದ್ರ ನಾಳಿಂದ ಇಷ್ಟು ಕೂಡ್ ಉಣ್ಣೋದು ಆಗೋದಲ್ಲ ಅದಕ್ಕೆ ಇವತ್ತು ಇಲ್ಲೇ ಹೊಲಕ್ಕ ಊಟ ತುಂಬ ಅಂತ ಹೇಳಿದ್ವಿ ನಾಳಿಂದ ಆಯ್ಕೊಂದ್ ಮನ್ಯಾಗ ನಾವೊಂದ್ ಮನ್ಯಾಗ ಇರ್ತೇವೆ ಕೂಡ್ ಉಣ್ಣಾಕ ಆಗೋದಿಲ್ಲ ಅದಕ್ಕೆ ಇವತ್ತ ಕಡೆಕ ಊಟ ಮಾಡಿ ಹೋಗ್ರತ್ತಂತೇಳಿ ಹೊಲಕ್ಕ ಊಟ ತರ್ಸೇವಿ ಇವತ್ತು ಬರೀಪ ಬರ್ರಿ. ಊಟ ಮಾಡ್ಬರ್ರಿ ಬ್ಯಾಡ ತಗೋಬೇ ಮನಿಗೆ ಹೋಗಿ ಊಟ ಮಾಡ್ತೀವಿ ಏ ಬಾರಪ್ಪ ಕೈ ತುತ್ತು ಕೊಡ್ತಾನೆ ಬರ್ರಿ ಊಟ ಮಾಡೋಣ ಬರ್ರಿ ಇವತ್ತೊಂದ್ ದಿನ ಕೂಡಿ ಉಣ್ಣೋಣ ಎಲ್ಲಾರು ನಾಳಿಂದ ಬೇರೆ ಬೇರೆ ಉಣ್ಣೋದೈತಿ ಇವತ್ತೊಂದ್ ದಿನ ಇಷ್ಟರ ಕೂಡಿ ಊಟ ಮಾಡಿ ಹೋಗಿ ನಡಿ ತಮ್ಮ ಬಾ ಅವ್ವ ಊಟ ಯಾಕೆ ಬೇ ಉಣ್ಣಾಕ ಗಂಗಾಳ ತಂದಿಲ್ಲ ಬೇ ಇಲ್ಲಿ ಬಿಡಯಪ್ಪ ನಾನ ತರಿಸ್ಲಿಲ್ಲ ದಿನ ಉಣ್ಣೋದೈತಿ ಗಂಗಾಳದಾಗ ಇವತ್ತೊಂದ್ ದಿನ ಕೂಡಿ ಉಣ್ಬೇಕಂತ ಹೇಳಿ ಗಂಗಾಳ ತರಿಸಿಲ್ಲ ಹೌದ್ ಬೇ ಅವ್ವ ನಾವು ನಿನ್ ಕೈ ತುತ್ತು ತಿನ್ಲಾರ್ದ ಬಾದಿನ ಆಗೈತಿ ಅವ ನಾ ದೊಡ್ಡವ ನನಗ ಏ ಕೊಡ್ಬೇ ನನಗೆ ಸರಿಪ್ಪ ಕೊಡ್ತೇನೆ ಒಂದೊಂದು ತುತ್ತು ಕೊಡ್ತೇನೆ ಯವ್ವ ನನಗೂ ತುತ್ತು ಕೊಡ್ಬೇ ಯವ್ವ ಈ ಭೂಮಂಡಲದಲ್ಲಿ ಶತಶತಮಾನಗಳಿಂದಲೂ ಹೆಣ್ಣು ಹೊನ್ನು ಮಣ್ಣಿಗಾಗಿ ಸಾಕಷ್ಟು ಅನಾಹುತಗಳು ನಡೆದು ಹೋಗಿವೆ. ಮಣ್ಣಿನ ಆಸೆಗೆ ಮಹಾಭಾರತ, ಹೆಣ್ಣಿನ ಆಸೆಗೆ ರಾಮಾಯಣ, ಅಧಿಕಾರದ ಆಸೆಗೆ ಅನಾಚಾರ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ನಡೆಯುತ್ತಲೇ ಇದೆ. ಅದರಲ್ಲಿಯೂ
ನಮ್ಮ ಕಲಿಯುಗದಲ್ಲಿ ಸಂಬಂಧಗಳು ಸತ್ತು ಹೋಗಿವೆ. ಕತ್ತಲೆಯ ಈ ಜಗತ್ತಿನಲ್ಲಿ ಕಾಣದ ಕೈಗಳ ಕೃತ್ಯ, ಕರ್ಮದ ಸಂಪತ್ತಿಗೆ ಕ್ರೂರಿಗಳೇ ಅಧಿಪತಿಗಳು. ಅತಿ ಆಶೆಯ ಆಮಿಷಕ್ಕೆ ಅಮಾಯಕರು ಬಲಿಯಾಗುತ್ತಿದ್ದಾರೆ. ತಿರುಪೆ ಸೋಕಿಗಾಗಿ ಸಂಪನ್ನರನ್ನು ಸಾಯಿಸುವ ಈ ಕಲಿಯುಗ ಬದಲಾಗುವುದು ಯಾವಾಗ?